ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸ್ಪಂದಿಸಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರ ಕಾರ್ಯಕ್ಷಮತೆಗೆ ಮಗ್ಗುಲ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗುರುವಾರ ಮುಂಜಾನೆ ವಿರಾಜಪೇಟೆ ಸಮೀಪದ ಮಗ್ಗುಲ ಗ್ರಾಮಕ್ಕೆ 3 ಕಾಡಾನೆಗಳ ಗುಂಪು ನುಗ್ಗಿ ಕಾಫಿ ಮತ್ತು ಬಾಳೆಯ ಕೃಷಿಯನ್ನ ನಾಶಪಡಿಸಿದ್ದವು. ಬೆಳಿಗ್ಗೆಯಿಂದಲೇ ಗ್ರಾಮಸ್ಥರು ಗಾಬರಿಯಾಗಿ ಮನೆಯಿಂದ ಹೊರಬರಲಾಗದ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು. ಸ್ಥಳೀಯರಾದ ಪುಲಿಯಂಡ ಜಗದೀಶ್, ವಾಟೇರಿರ ಬೋಪಣ್ಣ ಮತ್ತಿತರರು ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ ಮೀಟಿಂಗಿಗೆ ತೆರಳಿದ್ದ ಎಎಸ್ ಪೊನ್ನಣ್ಣ ಅವರ ಗಮನಕ್ಕೆ ತಂದಿದ್ದಾರೆ. ಒತ್ತಡದ ನಡುವೆಯೂ ಪೊನ್ನಣ್ಣ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣವೇ ಕಾರ್ಯಪ್ರವೃತ್ತರಾಗಲು ಸೂಚಿಸಿದ್ದಾರೆ. ಶಾಸಕರ ಸೂಚನೆ ಮೇರೆಗೆ ಶಸ್ತ್ರಸಜ್ಜಿತ ಅರಣ್ಯಪಡೆ ಗ್ರಾಮಕ್ಕೆ ಆಗಮಿಸಿ ಸ್ಥಳ ಪರಿಶೀಲಿಸಿ ಆನೆಗಳನ್ನು ಕಾಡಿಗಟ್ಟಲು ಕ್ರಮ ಕೈಗೊಂಡು ಗ್ರಾಮಸ್ಥರ ಆತಂಕವನ್ನು ದೂರ ಮಾಡಿದ್ದಾರೆ. ಎಎಸ್ ಪೊನ್ನಣ್ಣ ಅವರ ಕ್ರಿಯಾಶೀಲತೆಗೆ ಮಗ್ಗುಲ ಗ್ರಾಮದ ನಿವಾಸಿಗಳಾದ ವಾಟೇರಿರ ರಾಜಪ್ಪ, ಕುಪ್ಪಚ್ಚಿರ ಸತೀಶ್, ಚೋಕಂಡ ಮಂದಣ್ಣ, ಪುಲಿಯಂಡ ಜಗದೀಶ್, ಹಮೀದ್ ಸೇರಿದಂತೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.